ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮತ್ತೆ ಲೈವ್ ಬಂದಿದ್ದು ಚೇತನ್ ಅವರು ಏನು ಬ್ರಾಹ್ಮಣ ಮತ್ತು ಬ್ರಾಹ್ಮಣ್ಯ ಬಗ್ಗೆದಾಗ ಅವರು ಏನಂತೀರ ಯೂಟ್ಯೂಬ್ನಲ್ಲಿ ಕೆಲವೊಂದು ವಿಡಿಯೋಗಳನ್ನು ಬಿಟ್ಟಿದ್ದರು. ಅದರ ಆಧಾರಿತವಾಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿತ್ತು. ಬಸವನಗುಡಿ ಪೊಲೀಸ್ ಸ್ಟೇಷನ್ನಲ್ಲೇನೋ ಆಗಿತ್ತಂತೆ. ನಟ ಚೇತನ್ ಅವರನ್ನು ಕರೆದು ಪೊಲೀಸರೆಲ್ಲ 4 ತಾಸುವರೆಗೂ ವಿಚಾರಣೆ ಮಾಡಿದ್ರಂತೆ. ಮತ್ತೆ ಕರೀತಾರಂತೆ. ಆ ಕರೆದಾಗ ಕೂಡ ಮತ್ತೆ ಅವ್ರು ಹೋಗ್ತಾರೆ ಅಂತೆ. ಅವರು ತಾವು ಹೇಳಿರ್ತಕ್ಕಂಥ ಮಾತುಗಳ ಬಗ್ಗೆ ಕೂಡ ಈಗಲೂ ನಾವು ಬದ್ಧವಾಗಿದ್ದೀವಿ, ಬೇರೆದೇನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ವಿಷಯವನ್ನೇ ಕುರಿತು ಪ್ರಜಾವಾಣಿದವರು ಕೂಡ ಫೇಸ್ಬುಕ್ ಲೈವ್ನಲ್ಲಿ ಡಿಸ್ಕಷನ್ ಕೂಡ ಮಾಡಿದರು. ಮಾಜಿ ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರು ಕೂಡ ಇದ್ದರು, ಮತ್ತು ಪೇಪರ್ಕರ್ತರು ಇದ್ದರು, ಮತ್ತು ಜ್ಞಾನಿಗಳು ಇದ್ದರು. ಅವ್ರದ್ದು ಕೂಡ ಡಿಸ್ಕಷನ್ನ ನಾನು ನೋಡಿದ್ದೀನಿ, ಮತ್ತು ಪೇಪರ್ನಲ್ಲಿ ಬಂದಿರತಕ್ಕಂಥ ವಿಷಯಗಳನ್ನು ಓದಿದ್ದೀನಿ. ಮತ್ತು ಅನಂತ್ ಕುಮಾರ್ ಹೆಗಡೆ ಅವರು ಕೂಡ ಅವ್ರದ್ದು ಮಾತಾಡಿದ್ದು ಕೂಡ ಕೇಳಿದ್ದೀನಿ. ಮಾತಾಡಿದ್ದನ್ನು ಕೇಳಿದ್ದೀನಿ. ಇಲ್ಲಿರ್ತಕ್ಕಂಥ ವಿಷಯವನ್ನು ನನಗೆ ಸ್ವಲ್ಪ ವಾಕ್ ಸ್ವಾತಂತ್ರ್ಯದ ಅನ್ನೋದಕ್ಕೋಸ್ಕರ ನಾನು ಈಗ ಮಾತಾಡ್ತಾ ಇರೋದು. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ತಪ್ಪನಿಸಿದರೆ ಹೀಗಿಲ್ಲ ಹೀಗೆ ಅಂತ ಕಾಮೆಂಟ್ ಮಾಡಿ, ಸರಿಪಡಿಸ್ಕೊಳ್ಳೋಣ. ತಪ್ಪಿದ್ದರೆ ಸರಿಪಡಿಸ್ಕೊಳ್ಳೋದು ತಪ್ಪೇನಿಲ್ಲ. ಇವ್ರು ಹೇಳ್ತಾರೆ ಬ್ರಾಹ್ಮಣ ಮತ್ತು ಬ್ರಾಹ್ಮಣ್ಯ ಅಂತಂದರೆ ಕೆಟ್ಟ ಪದ್ಧತಿಯನ್ನು ಆಚರಣೆ ಮಾಡಿಸೋದಕ್ಕೋಸ್ಕರ ಇರ್ತಕ್ಕಂಥ ವಿಷಯ. ಬ್ರಾಹ್ಮಣ ಅಂತಂದರೆ ಜ್ಞಾನದ ಸಂಕೇತ. ಚೇತನ್ ಕುಮಾರ್ ಡಿವೈಡ್ ಮಾಡಿ ಅದನ್ನೇ ಹೇಳಿದ್ದು. ಇದು ಅಂಬೇಡ್ಕರ್ ಕೂಡ ಅವರು ಹೇಳಿದ್ದಾರೆ ಅಂತ. ಇವತ್ತಿನ ಪೇಪರ್ದಲ್ಲಿ ಪ್ರಜಾವಾಣಿಯಲ್ಲಿ ಪೇಜ್ 8ರಲ್ಲಿ ಕೆಳಗೆ ಚರ್ಚೆ ಅಂತ ಅನ್ನೋದೊಂದು ಕಾಲಮ್ ಇದೆ. ಆ ಕಾಲಮ್ನಲ್ಲಿ ಒಬ್ಬರು ಲೇಖನವನ್ನು ಬರೆದಿದ್ದಾರೆ. ಅಂಬೇಡ್ಕರ್ ಹೇಳಿದ್ದೇ ಬೇರೆ, ಅವ್ರದ್ದು ಹೇಳಿದ್ದನ್ನು ಬ್ರಹ್ಮಾಸ್ತ್ರ ಇಟ್ಕೊಂಡು ನೀವು ಮಾತಾಡೋದು ಸರಿಯಲ್ಲ ಅಂತೇನೋ ಹೇಳಿದ್ದಾರೆ. ಚೆನ್ನಾಗೇ ಓದಿದಾಗ ಏನು ಅಂತಂದರೆ ಅವರು ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿಯ ಎಕ್ಸಾಂಪಲ್ ಕೊಡ್ತಾರೆ. ಏನಂತಂದರೆ, ಒಬ್ಬ ವೇಶ್ಯ ಮಗ ಶಿಕ್ಷಣ ಕಲಿಯೋದಕ್ಕೋಸ್ಕರ ಗುರು ಹತ್ರ ಬರ್ತಾರೆ. ಅದಕ್ಕೋಸ್ಕರ ಒಂದು ಜಾತಿ ಏನೇನೋ ಕೇಳ್ತಾರಂತೆ, ಮತ್ತು ತಾಯಿ ಹತ್ರ ಹೋಗಿ ಕೇಳ್ತಾನಂತೆ, ಮತ್ತು ರಿಪೀಟ್ ಬಂದು ಏನು ಮಾಡ್ತಾನೆ, ಮತ್ತು ಗುರು ಅವನನ್ನು ಶಿಕ್ಷಣ ಮಾಡ್ತಾನಂತೆ, ಮಹಾನ್ ಮತ್ತು ಮೇಧಾವಿ ಏನೋ ಆದನಂತೆ. ಈ ರೀತಿ ಎಕ್ಸಾಂಪಲ್ ಕೊಡ್ತಾನೆ. ಸರಿ, ಓಕೆ, ಬ್ರಾಹ್ಮಣರು ನಿರ್ಬಂಧಿಸಿಲ್ಲ ಅಂತ ಹೇಳ್ತೀನಿ. ನಾನು ಕೇಳೋದಿಲ್ಲ. ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಸತ್ಯಕಾಮ ಜಾಬಾಲ ಋಷಿ ಆಗಿದ್ದಂತೆ. ಸತ್ಯಕಾಮ ಜಾಬಾಲ ಋಷಿ ಆಗಿದ್ರಂತೆ. ಅವನು ವೇಶ್ಯಪುತ್ರ ಅಂತೆ. ತಾಯಿ ಕೇಳ್ತಾನಂತೆ, ಅವನು ನಿಮ್ಮ ತಂದೆ ಯಾರನ್ನೋದು ಗೊತ್ತಿಲ್ಲಪ್ಪ, ತಾಯಿ ಗೋತ್ರ ಹೇಳುವ ಅಂತ ಕೇಸಿ ಅನಂತ್ ಕುಮಾರ್ ಕೂಡ ಇದನ್ನು ಸೆಂಟೆನ್ಸನ್ನು ರಿಪೀಟ್ ಮಾಡಿದ್ದಾರೆ. ಅವರು ಒಬ್ಬ ಹುಡುಗ ಬರ್ತಾನೆ ಗುರುವಿನ ಹತ್ರ, ತನಗೆ ವಿದ್ಯೆ ಹೇಳ್ಕೊಡಿ ಅಂತ ಹೇಳ್ತಾನೆ. ಕೆಲವರು ಹೇಳ್ತಾರಲ್ಲ, ಬ್ರಾಹ್ಮಣರಿಗೆ ಮಾತ್ರ ಹೇಳ್ಕೊಡ್ತಾ ಇದ್ರು ಹಿಂದಿನ ಕಾಲದಲ್ಲಿ, ಇದು ಬಿಟ್ಟು ಮತ್ತೆ ಯಾರಿಗೂ ಅವಕಾಶನೇ ಸಿಗ್ತಿರ್ಲಿಲ್ಲ ಅಂತ. ಒಬ್ಬ ಹುಡುಗ ಬರ್ತಾನೆ, ಗುರುವಿನ ಹತ್ರ ಹೇಳ್ತಾನೆ, ನನಗೆ ಈ ಗುರುಕುಲದ ವಾತಾವರಣ ತುಂಬ ಹಿಡಿಸಿದೆ, ನನಗೆ ಇಲ್ಲಿ ಇರಬೇಕು ಅಂತ ಅನಿಸ್ತಾ ಇದೆ, ನಾನು ಇಲ್ಲಿ ಇರ್ಬೋದಾ, ನನಗೂ ವಿದ್ಯೆ ಹೇಳ್ಕೊಡ್ತೀರಾ? ಸ್ವಾಭಾವಿಕವಾಗಿ ಗುರು ಕೇಳ್ತಾನೆ, ಹೌದಪ್ಪ, ಹಾಗಿದ್ರೆ ನಿನ್ನ ಗೋತ್ರ ಯಾವುದು ಅಂತ. ಅವನಿಗೆ ಗೊತ್ತಿಲ್ಲ, ಅವನಿಗೆ ಹುಟ್ಟೆ ಗೊತ್ತಿಲ್ಲ. ತಲೆ ತಗ್ಗಿಸಿ ನಿಂತ್ಕೊಂತಾನೆ, ಅಲ್ಲಿಂದ ಓಡಿ ಹೋಗ್ತಾನೆ. ಗುರುವಿಗೆ ಉತ್ತರವನ್ನು ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ಅವನು ಇರುವುದಿಲ್ಲ. ಅಮ್ಮನ ಹತ್ರ ಹೋಗಿ ಕೇಳ್ತಾನೆ, ಅಮ್ಮ, ನಾನು ಇವತ್ತು ಗುರುಕುಲಕ್ಕೆ ಹೋಗಿದ್ದೆ, ಗುರುಗಳ ಹತ್ರ ಕೇಳಿದೆ, ಗುರುಗಳು ಕೇಳಿದ್ರು ನಿನ್ನ ಗೋತ್ರ ಯಾವುದು ಅಂತ ಕೇಳಿದ್ರು. ಹೌದು, ನನ್ನ ಗೋತ್ರ ಯಾವುದು? ಅಮ್ಮ ತುಂಬಾ ಪ್ರಾಮಾಣಿಕವಾಗಿ ಹೇಳ್ತಾಳೆ, ನಿನ್ನ ಅಪ್ಪ ಯಾರು ಅಂತ ಗೊತ್ತಿಲ್ಲ ಮಗ, ನನಗೆ ಕೇಳಿದ್ರೆ ಹೇಳು, ನಿನ್ನ ಅಮ್ಮನ ಗೋತ್ರ ಅಂತ ಹೇಳು ಅಂತ. ಅವನೇ ಸತ್ಯಕಾಮ ಜಾಬಾಲ. ಈ ಜಗತ್ತು ಒಪ್ಕೊಂಡಿರ್ತಕ್ಕಂಥ ಒಬ್ಬ ಮಹಾಮುನಿ ಅಲ್ಲಿ ಹೋಗ್ತಾನೆ. ತನ್ನ ಕುಲ ಗೋತ್ರಗಳ ಪರಿಚಯ ಇಲ್ಲದೆ ಇರತಕ್ಕಂಥವನಿಗೂ ಕೂಡ ಆ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಸಿಗತ್ತೆ. ಅವನು ಒಬ್ಬ ಋಷಿ ಆಗ್ತಾನೆ.
ಸ್ವಾಮಿ, ಜಾತಿಯ ಗೆರೆಯ ಒಳಗಡೆ ಬಂಧಿಸಿಡ್ತಕ್ಕಂಥ ಕೆಲಸವನ್ನು ನಾವು ಯಾವತ್ತೂ ಕೂಡ ಮಾಡಿರಲಿಲ್ಲ. ಆದರೆ ಅನಾವಶ್ಯಕ ಆರೋಪವನ್ನು ಅನುಭವಿಸ್ತಾ ಇದ್ದೀವಿ. ಅವರು ಯೂಟ್ಯೂಬ್ ವಿಡಿಯೋದಲ್ಲಿ ನಾನು ಕೇಳಿದ್ದೀನಿ, ಒಬ್ಬ ಇವರು ವೇಶ್ಯಪುತ್ರ ಅಂತ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಬಹುಶಃ ತಂದೆ ಯಾರು ಗೊತ್ತಿಲ್ಲ ಅಂತಂದರೆ, ತಾಯಿಗೆ ತಂದೆ ಗೊತ್ತಿಲ್ಲಪ್ಪ ಅಂತಂದರೆ ವೇಷನೇ ಇರಬೇಕೆ ಹೊರತು ಬೇರೆಯವ್ರು ಯಾರೋ ಇರಲಿಕ್ಕಿಲ್ಲ. ಎಂಥವ್ರೇ ಇದ್ದರೂ ಭೀ ಏನಂತಾರೆ, ಗಂಧರ್ವ ವಿವಾಹ ಆದ್ರೆ ಭೀ ತಂದೆ ಯಾರನ್ನು ಗೊತ್ತಿರುತ್ತೆ. ತಂದೆ ಗೊತ್ತಿಲ್ಲಪ್ಪ ಅಂತಂದರೆ ವೇಷನೇ ಇರಬೇಕು ಅಂತ ಅನಿಸುತ್ತೆ, ಯಾಕಂದರೆ ತಂದೆ ಗೊತ್ತಾಗಲ್ಲ ಅಲ್ಲೇ. ಹೀಗಿರುವಾಗ ಅಂಥ ಮಗನಿಗೆ ಕೂಡ ನಾವು ಶಿಕ್ಷಣ ಕಲ್ತಿದ್ದೀವಿ, ಕೊಟ್ಟಿದ್ದೀವಿ. ನಾವು ಬ್ರಾಹ್ಮಣರು ಹಾಗೆಲ್ಲ ತಡೆದಿಲ್ಲ. ಸರಿ, ನೀವು ಶಿಕ್ಷಣವನ್ನು ಸತ್ಯಕಾಮನಿಗೆ ಮಾತ್ರ ಕೊಟ್ಟರೆ ಉಳಿದವ್ರು ಇದ್ದಿದ್ದಲ್ವಾ ಶಿಕ್ಷಣ ಕಲಿಯೋದಕ್ಕೋಸ್ಕರ? ಸತ್ಯಕಾಮ ಹೇಗೆ ಕಲ್ತ ಅನ್ನೋದ್ರ ಬಗ್ಗೆದಾಗ ಯಾರು ಇತಿಹಾಸ ಕೆದಕಿದಾರ, ನೋಡಿದಾರ, ಅದ್ರ ಬಗ್ಗೆ ಬರೆದಿದ್ದಾರ? ಇಲ್ಲ. ಅದೊಂದು ಎಕ್ಸಾಂಪಲ್ ಹೇಳ್ತಾರೆ, ನಾವು ಇಂಥವ್ರಿಗೆ ಶಿಕ್ಷಣ ಕೊಟ್ಟಿದ್ವಿ ಅಂತ. ಅಷ್ಟೇ ಯಾಕೆ, ಇತ್ತೀಚೆಗೆ ಈಗಲೂ ಕೂಡ ಧಾರಾವಾಹಿ ನಡೀತಾ ಇದೆ, ಮಹಾನಾಯಕ ಭೀಮರಾವ್ ಅಂಬೇಡ್ಕರ್ ಅವ್ರದ್ದು. ಈಗ ಧಾರಾವಾಹಿ ನಡೀತಾ ಇದೆ, ಅಂಬೇಡ್ಕರ್ ಅವ್ರ ಧಾರಾವಾಹಿ. ಅವರ ಜೀವನದಲ್ಲಿ ಶಿಕ್ಷಣವನ್ನು ಕಲಿಯೋ ಸಮಯದಲ್ಲಿ ಯಾರ್ಯಾರು ಹೇಗೆ ತೊಂದರೆ ಕೊಡ್ತಾ ಇದ್ದರು, ಅವರನ್ನು ಶಿಕ್ಷಣದಿಂದ ದೂರ ಉಳಿಸೋದಕ್ಕೋಸ್ಕರ ಅನ್ನೋದು ಕೂಡ ಆ ಧಾರಾವಾಹಿಯಲ್ಲಿ ಸ್ಪಷ್ಟತೆಯಿಂದ ತೋರಿಸ್ತಾ ಇರ್ತಾರೆ. ಆ ಧಾರಾವಾಹಿ ಕೂಡ ಬರೆದಿದ್ದು, ಎಷ್ಟೋ ಪುಸ್ತಕಗಳನ್ನು ಆ ಧಾರಾವಾಹಿಗಿಟ್ಟುಕೊಂಡೇ ಬರೆದಿದ್ದು, ಮತ್ತು ಭಾರತ ಜನಗಳಿಗೆ ಅದೊಂದು ಅವರು ಪ್ರೇರಣೆ ಆಗುತ್ತಾರೆ ಅನ್ನೋದು ಆ ಧಾರಾವಾಹಿಯ ಮೊದಲ ಲೈನ್ನಲ್ಲೇ ಬರ್ತಕ್ಕಂಥ ವಿಷಯ. ಅಂಬೇಡ್ಕರ್ ಓದುವಾಗಲೇ ಅಷ್ಟೊಂದು ತೊಂದರೆ ಕೊಟ್ಟವರು, ಅದಕ್ಕಿಂತ ಹಿಂದಿನ ಸಮಯದಲ್ಲಿ ಎಷ್ಟೊಂದು ತೊಂದರೆಗಳನ್ನು ಕೊಟ್ಟಿದ್ದರು. ಇದು ಒಂದು. ಮತ್ತು ಇನ್ನೊಂದೇನು ಹೇಳ್ತಾರೆ, ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣ ಮತ್ತು ಮಹಾಭಾರತ ಬರೆದವರು ವೇದವ್ಯಾಸರು, ಅವರು ಬ್ರಾಹ್ಮಣರಲ್ಲ. ಮತ್ತು ರಾಮಾಯಣ ಬರೆದವರು ವಾಲ್ಮೀಕಿ, ಇವರು ಕೂಡ ಬ್ರಾಹ್ಮಣರಲ್ಲ. ಆದರೂ ಕೂಡ ಅವರನ್ನು ಜ್ಞಾನಿಗಳನ್ನಾಗೋದಕ್ಕೋಸ್ಕರ ಬ್ರಾಹ್ಮಣರು ಅವ್ರಿಗೆ ವಿದ್ಯಾಭ್ಯಾಸ ಕಲಿಸೋದಕ್ಕೋಸ್ಕರ ಸಹಾಯ ಮಾಡಿದ್ರು, ವಿದ್ಯೆಯನ್ನು ಕೊಟ್ಟರು ಅಂತ ಹೇಳ್ತಾರೆ. ಸರಿ, ಕೆಲವೊಂದು ಬೆರಳೆಣಿಕೆಯ ವ್ಯಕ್ತಿಗಳನ್ನು ಹೆಸರುಗಳನ್ನು ಮಾತ್ರ ಹೇಳ್ತಿರಲ್ಲ, ಶೂದ್ರರಿದ್ದಿದ್ದಲ್ವ ಅವಾಗೆ, ಅವ್ರಿಗೆ ಶಿಕ್ಷಣ ಕಲೆ ಆಸೆನೇ ಇದ್ದಿದ್ದಲ್ವ? ಏನಿದು? ಯಾವಾಗ ನೋಡಿದಾಗ ಬ್ರಾಹ್ಮಣರು ನಾವು ಏನೂ ಮಾಡಿಲ್ಲ, ನಾವು ಯಾವಾಗಲೂ ಸಮಾಜದ ಅಭಿವೃದ್ಧಿ ಬಗ್ಗೆನೇ ಯೋಚಿಸ್ತಾ ಇದ್ವಿ, ಸಮಾಜದ ಉನ್ನತಿ ಬಗ್ಗೆನೇ ಯೋಚಿಸ್ತಾ ಇದ್ವಿ ಅಂತ ಹೇಳ್ತಾ ಇದ್ರು. ಸರಿ, ಒಪ್ಕೊಳ್ಳೋಣ, ನೀವು ಅಭಿವೃದ್ಧಿ ಬಗ್ಗೆ ಯೋಚಿಸ್ತಾ ಇದ್ದೀರಿ. ಉಳಿದ ಶೂದ್ರನ್ನು ಶಿಕ್ಷಣವನ್ನು ಕೊಡೋದಕ್ಕೋಸ್ಕರ ಯಾಕೆ ಹಿಂದೇಟು ಹಾಕಿದ್ರು ಅಂತ ಪ್ರಶ್ನೆ ಇರ್ತಕ್ಕಂಥದ್ದೇ ವಿಷಯ. ಇದನ್ನೇ ಬ್ರಾಹ್ಮಣ್ಯ ಅನ್ನೋದು. ಬ್ರಾಹ್ಮಣ ಎಜುಕೇಷನ್ ಕಲಿಯೋದಕ್ಕೋಸ್ಕರ ಮುಂದೆ ಬಂದರೆ ಬ್ರಾಹ್ಮಣ್ಯ ಏನು ಮಾಡುತ್ತೆ, ಆ ಶಿಕ್ಷಣವನ್ನು ಕೊಡದೇ ರೀತಿ ಮಾಡುತ್ತೆ. ಅದು ಬ್ರಾಹ್ಮಣ್ಯ. ಬ್ರಾಹ್ಮಣ ಏನು ಮಾಡ್ತಾನೆ, ಚಾವಿ ತೆರೆದು ರೂಮನ್ನು ಓಪನ್ ಆಗಿಡ್ತಾನೆ, ಅದು ಶಿಕ್ಷಣದ್ದು, ಅದು ಬ್ರಾಹ್ಮಣ. ಅದನ್ನು ಮುಚ್ಚಿ ಲಾಕ್ ಆಗ್ತದಲ್ಲ, ದ್ಯಾಟ್ ಈಸ್ ಎ ಬ್ರಾಹ್ಮಣ್ಯ. ಬ್ರಾಹ್ಮಣ್ಯಪ್ಪ ಅಂತಂದ್ರೆ ಅದನ್ನು ಸಂಕುಚಿತಗೊಳಿಸೋದು ಅಂದರೆ ಇದು ನಮಗಿಷ್ಟೇ ಇರಲಿ, ಬೇರೆಯವ್ರಿಗೆ ಬೇಡ ಅನ್ನೋ ಭಾವನೆ. ಇದನ್ನೇ ಬ್ರಾಹ್ಮಣ್ಯ ಅಂತ ಚೇತನ್ ಅವರು ಏನು ಮಾಡಿದ, ಅವರು ವಿಡಿಯೋಗಳಲ್ಲಿ ಹೇಳಿದ್ದು. ಮತ್ತು ಪ್ರಜಾವಾಣಿ ಅವರು ಏನು ಡಿಸ್ಕಷನ್ ಇಟ್ಟಿದ್ರಲ್ಲ, ಅಲ್ಲಿಯೂ ಕೂಡ ಈ ರೀತಿಯೇ ಡಿಸ್ಕಷನ್ ಬಂದಿತ್ತು. ಎರಡೂ ಡಿವೈಡ್ ಮಾಡೋದು ಕಷ್ಟ ಆಗುತ್ತೆ, ಯಾಕಂತಂದರೆ ಬ್ರಾಹ್ಮಣ ಮತ್ತು ಬ್ರಾಹ್ಮಣ್ಯ, ಬ್ರಾಹ್ಮಣಕ್ಕೆ ಲಿಂಕ್ ಆಗುತ್ತೆ ಬ್ರಾಹ್ಮಣ್ಯ ಅಂತನ್ನೋದೊಂದು. ಹೌದು, ಲಿಂಕ್ ಆಗುತ್ತೆ, ಅದಕ್ಕೋಸ್ಕರ ಅದು ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗೋದು ಅಂತ. ಹೌದು, ಸಂಸ್ಕೃತ ಭಾಷೆಯನ್ನು ಅಸ್ಪೃಶ್ಯರು ಮಾತಾಡಿದ್ರೆ ಅವ್ರ ನಾಲಿಗೆಗಳನ್ನು ಕತ್ತರಿಸ್ತಿದ್ರಲ್ಲ, ಆ ಸಮಯದಲ್ಲಿ ಬ್ರಾಹ್ಮಣರು ಎಲ್ಲೋಗಿದ್ರು? ಸಂಸ್ಕೃತ ಭಾಷೆಯನ್ನು ಕೇಳಿದಕ್ಕೋಸ್ಕರ ಸುಡಿದ ಎಣ್ಣೆಯನ್ನು ಕಿವಿಯಲ್ಲಿ ಹಾಕ್ತಿದ್ರು. ಆ ಸಮಯದಲ್ಲಿ ಬ್ರಾಹ್ಮಣರು ಎಲ್ಲೋಗಿದ್ರು? ಅವಾಗ ನ್ಯಾಯ ಬಗ್ಗೆ ಮಾತಾಡಲಿಲ್ವಾ? ಪ್ರತಿಯೊಬ್ಬರಿಗೂ ಸಂಸ್ಕೃತವನ್ನು ಕೇಳೋದಕ್ಕೋಸ್ಕರ, ಮಾತನಾಡೋದಕ್ಕೋಸ್ಕರ, ಓದೋದಕ್ಕೋಸ್ಕರ ಯಾಕೆ ಬಿಡಲಿಲ್ಲ ಅನ್ನೋದೇ ಬ್ರಾಹ್ಮಣ್ಯ. ಅದು ಕೇವಲ ಬ್ರಾಹ್ಮಣರಷ್ಟೇ ಅಲ್ಲ, ಬೇರೆ ಜಾತಿಗಳಲ್ಲೂ ಕೂಡ ಬರುತ್ತೆ, ಅದು ಬ್ರಾಹ್ಮಣ್ಯ. ಕ್ರೈಸ್ತರಲ್ಲೂ ಕೂಡ ಬರುತ್ತೆ, ದಟ್ ಈಸ್ ಎ ಬ್ರಾಹ್ಮಣ್ಯ. ಇಸ್ಲಾಂಗಳಲ್ಲಿ ಬರುತ್ತೆ, ಅದು ಕೂಡ ಬ್ರಾಹ್ಮಣ್ಯ.
ಹಾಗಿರುವಾಗ ಬ್ರಾಹ್ಮಣರಿಗೆ ಅವರೇನು ಅಂದಿಲ್ಲಂತೆ. ಬ್ರಾಹ್ಮಣ್ಯ ಅಂದರೆ ಏನು ಅಂತ ಅವ್ರು ಹೇಳಿದ್ದು. ಚೇತನ್ ಅವರು ಕೂಡ ಅದನ್ನೇ ಹೇಳಿದ್ದು. ಹೀಗಿರುವಾಗ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗಿದ್ದು, ಮತ್ತು ಡಿಸ್ಕಷನಲ್ಲಿ ಕೂಡ ಹೈಕೋರ್ಟ್ ನ್ಯಾಯಾಧೀಶರು, ಮಾಜಿ ನ್ಯಾಯಾಧೀಶರು ಕೂಡ ಅದನ್ನೇ ಹೇಳಿದ್ದು, ಅದು ಅಪರಾಧ ಆಗಲ್ಲ, ಅದು ಬೇರೆ. ಬ್ರಾಹ್ಮಣರ ಬಗ್ಗೆ ಮಾತಾಡಿದ್ರೆ ಅಪರಾಧ ಆಗುತ್ತೆ, ಬ್ರಾಹ್ಮಣ್ಯ ಬಗ್ಗೆ ಮಾತಾಡಿದ್ರೆ ಅಪರಾಧ ಆಗಲ್ಲ ಅಂತ ಡಿಸ್ಕಷನಲ್ಲಿ ಹೇಳಿದ್ದು ನಾನು. ಹೀಗಿರುವಾಗ ಬ್ರಾಹ್ಮಣರು ಮತ್ತು ಬ್ರಾಹ್ಮಣ್ಯ ಏನಿದು ಡಿಫ್ರೆನ್ಸು? ಭಾಳ ಚೆನ್ನಾಗಿ ಕೇಳ್ತಾ ಇದ್ದರು, ಅದರಲ್ಲಿ ಕಾಮೆಂಟ್ ಮಾಡ್ತಾಯಿದ್ರು. ಅದರ ವ್ಯತ್ಯಾಸವನ್ನು ಡಿವೈಡ್ ಮಾಡೋದಕ್ಕೋಸ್ಕರ ಆಗುತ್ತಾ ಅಂತ. ಸಿಂಪಲಾಗಿ ಹೇಳಬೇಕಂತಂದರೆ ತಡೆಯೋದೇ ಬ್ರಾಹ್ಮಣ್ಯ. ಹೇಗೆ ತಡೀತಾರೆ ಅಂತಂದರೆ, ಒಂದು ಸಾರ್ವಜನಿಕ ಪ್ಲೇಸ್ ಇದೆ, ಅಲ್ಲಿ ಪ್ರತಿಯೊಬ್ಬರು ಓಡಾಡಬೇಕು ಅನ್ನೋದಕ್ಕೋಸ್ಕರ ಸಾರ್ವಜನಿಕರಿಗೆ ಓಡಾಡೋದಕ್ಕೋಸ್ಕರ ಅವಕಾಶ ಇರುತ್ತೆ. ಆ ಅವಕಾಶವನ್ನು ಇಂತಿಷ್ಟೇ ಜಾತಿಗಳಿಗೆ ಓಡಾಡಲು ಅವಕಾಶ ಕೊಡೋದೇನದಲ್ಲ, ಉಳುಕಿ ಜಾತಿದವರಿಗೆ ಬೇಡ ಓಡಾಡಬಾರ್ದು ಅಂತಂದರೆ ಅದು ಬ್ರಾಹ್ಮಣ್ಯ. ಇಲ್ಲ, ಪ್ರತಿಯೊಬ್ಬರೂ ಓಡಾಡಲಿ, ಎಲ್ಲರೂ ಸರ್ವ ಸಮಾನರು ಅಂದರೆ ಅದು ಬ್ರಾಹ್ಮಣ. ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ನನಗನ್ಸಿದ್ದು, ಬಹುಶಃ ಇದರಲ್ಲಿ ನೀವು ಇದನ್ನು ಕೇಳಿ ಮತ್ತೆ ಇದರಲ್ಲಿ ಯಾವುದು ಸರಿ ಅನ್ನಿಸ್ತೇ ಅದನ್ನು ಹೇಳಿದ್ರೆ ಮತ್ತೆ ಅದನ್ನೇ ಹೇಳ್ಬೋದು. ಶಿಕ್ಷಣ ಕಲಿಬೇಕು ಅನ್ನೋದು ಬ್ರಾಹ್ಮಣ. ಶಿಕ್ಷಣ ಕೇವಲ ಬ್ರಾಹ್ಮಣರಿಗೆ ಮೀಸಲು, ಅದನ್ನು ಅಸ್ಪೃಶ್ಯರು ಕಲಿಬಾರ್ದು ಅನ್ನೋದು ಬ್ರಾಹ್ಮಣ್ಯ. ಡಿಫ್ರೆನ್ಸ್ ಇರೋದು ಇಷ್ಟೇ. ನನಗನ್ಸಿದ್ದು ಡಿಫ್ರೆನ್ಸ್ ಹೀಗೆ. ಯಾಕಂತಂದರೆ ಸಂಸ್ಕೃತ ಭಾಷೆಯನ್ನು ಕಲಿಸದೆ ಅಸ್ಪೃಶ್ಯರನ್ನು ದೂರಾಗಿಟ್ಟಿದ್ದು ಇದು ಬ್ರಾಹ್ಮಣ್ಯ, ಬ್ರಾಹ್ಮಣರಲ್ಲ. ಯಾಕಂತಂದರೆ ಬ್ರಾಹ್ಮಣರಲ್ಲಿ ಎಷ್ಟೋ ಜನಗಳಿದ್ದಾರೆ, ಅವರು ಅಸ್ಪೃಶ್ಯರನ್ನಾಗಲಿ ಶೂದ್ರನನ್ನಾಗಲಿ ಮನುಷ್ಯ ರೀತಿ ಕಂಡಿದ್ದಾರೆ ಮತ್ತು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಕೂಡ ಹೋರಾಟ ಮಾಡಿದ್ದಾರೆ. ಭಾಳಷ್ಟು ಜನಗಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕೂಡ ಇದ್ದಾರೆ. ಅದು ಅಸಮಾನತೆಯನ್ನು ಹೋಗಲಾಡಿಸಲು ಕೂಡ ಅವರು ಭಾಳ ಶ್ರಮವನ್ನು ಪಟ್ಟಿದ್ದಾರೆ. ಯಾಕಂದರೆ ಅದಕ್ಕೆ ಬ್ರಾಹ್ಮಣರು ಪೂರ್ತಿ ಆ ಜಾತಿಯನ್ನು ಯಾರೂ ಬೈಯೋದಿಲ್ಲ, ಪೂರ್ತಿಯಾಗಿ ಬೈಲಿಕ್ಕೂ ಹೋಗೋದಿಲ್ಲ. ಅದರಲ್ಲಿ ಎಷ್ಟೋ ಜನಗಳು ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ಭಾಳಷ್ಟು ಕಷ್ಟಪಟ್ಟಿದ್ದಾರೆ. ಅದಕ್ಕೋಸ್ಕರನ ಆ ಜಾತಿಯ ಬಗ್ಗೆ ಯಾರೂ ನಿಂದನೆ ಮಾಡೋಕ್ಕೆ ಹೋಗೋದಿಲ್ಲ. ಇರ್ತಕ್ಕಂಥ ವ್ಯತ್ಯಾಸ ಮಾಡಿ ಅದನ್ನು ನಿಂದಿಸ್ತಿರ್ತಾರೆ. ಬ್ರಾಹ್ಮಣ್ಯವನ್ನು ತೊಲಗಿಸೋದಕ್ಕೋಸ್ಕರ ಪ್ರಯತ್ನ ಪಡಬೇಕು ಅಂತ. ಇದು ಅಂಬೇಡ್ಕರ್ ಅವರು ಕೂಡ 1935ರಲ್ಲಿ ಅಂತ ಹೇಳಿದ್ದನ್ನು ನಾನು ಪ್ರಜಾವಾಣಿದವರು ಡಿಸ್ಕಷನ್ ಮಾಡುವಲ್ಲಿ ಒಬ್ಬರು ಕೋಟ್ ಮಾಡಿ ಹೇಳ್ತಾರೆ, ಹಿಂಗೆ ಹೇಳಿದ್ರು ಅಂತ. ಅದನ್ನೇ ಇವತ್ತಿನ ಪ್ರಜಾವಾಣಿಯಲ್ಲೂ ಕೂಡ ಒಬ್ಬರು ಹೇಳ್ತಾರೆ, ಅಂಬೇಡ್ಕರ್ ಅವರು ಹಾಗೆ ಹೇಳಿಲ್ಲ, ಹೀಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅವರು ಅದನ್ನು ಬರೆದಿದ್ದಾರೆ. ಅವರೇನು ಹೇಳ್ತಾರೆ, ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ ಅವರು. ಏನಪ್ಪ ಅಂತಂದರೆ, ತಮ್ಮ ಕೃತಿಯಲ್ಲಿ, ಅಂಬೇಡ್ಕರ್ ಕೃತಿಯಲ್ಲಿ ಯಾವುದಪ್ಪ ಅಂದ್ರೆ ರೈಟಿಂಗ್ ಆ್ಯಂಡ್ ಸ್ವಿಚಸ್ ಎಂಬ ತಮ್ಮ ಕೃತಿಯಲ್ಲಿ ಅಂಬೇಡ್ಕರ್ ಅವರು ಹೇಳಿದ್ದು, ನಿಮ್ಮ ಮೇಲೆ ಒತ್ತಾಯದಿಂದ ನಾನು ದೃಢಪಟ್ಟು ಹೇಳ ಬಯಸುವುದೇನೆಂದರೆ, ಮನುವು ಜಾತಿಯ ನಿಯಮಗಳನ್ನು ಸೃಷ್ಟಿಸಲೂ ಇಲ್ಲ, ಹಾಗೆ ಮಾಡಲು ಅವನಿಗೆ ಸಾಧ್ಯವೂ ಇರಲಿಲ್ಲ. ಮನುವಿನಿಗಿಂತ ಭಾಳ ಹಿಂದೆಯೇ ಜಾತಿ ಪದ್ಧತಿ ಇತ್ತು, ರೂಢಿಯಲ್ಲಿದ್ದ. ಅದನ್ನು ಮನು ಬರೀ ಎತ್ತಿ ಹಿಡಿದು ಮತ್ತು ತಾತ್ವಿಕ ಚೌಕಟ್ಟಿನಿತ್ತ ಮಾತ್ರ. ಆದರೆ ಸತ್ಯವಾಗಿಯೂ ಖಂಡಿತವಾಗಿಯೂ ಅವನು ಈಗಿರುವ ಹಿಂದೂ ಸಮಾಜದ ವ್ಯವಸ್ಥೆಯನ್ನು ನಿರ್ಮಿಸಿದವನು ಅಲ್ಲ, ಹಾಗೆ ಮಾಡಲು ಅವನಿಗೆ ಶಕ್ತವೂ ಇರಲಿಲ್ಲ. ಜಾತಿ ಹುಟ್ಟು, ಬೆಳವಣಿಗೆ, ಹಬ್ಬುವಿಕೆ ಎಂಬುದು ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆಗೂ ಒಂದು ವರ್ಗದ ಶಕ್ತಿಗೂ ಮೀರಿ ನಿಂತ ಮಹಾನ್ ವ್ಯವಸ್ಥೆ. ಹಾಗೆಯೇ ಬ್ರಾಹ್ಮಣನು ಈ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದನೆಂಬುದು ಸುಳ್ಳು. ಮನುವಿನ ಬಗ್ಗೆ ಹೇಳಲು ಹೆಚ್ಚೇನು ಉಳಿದಿಲ್ಲ. ದುರ್ವಾದವೋ, ಮೋಸದ್ದು, ಕಿಡಿಗೇಡಿತನದ್ದೋ, ತರ್ಕವಿಲ್ಲದ ಅವಿವೇಕ ಮತ್ತು
ದುರುದ್ದೇಶದಿಂದ ಕೂಡಿದ್ದು ಎಂದಷ್ಟೇ ಹೇಳುವೆ. ಈ ರೀತಿ ಅವರು ಹೇಳಿದ್ದಾರೆ. ಅಂಬೇಡ್ಕರ್ ಹೀಗೆ ಹೇಳಿದ್ದಾರೆ ಆ ಪುಸ್ತಕದಲ್ಲಿ ಅಂತ ಹೇಳ್ತಾರೆ. ಮತ್ತು ಅದನ್ನು ಕೋಟ್ ಮಾಡಿ ಕೂಡ ಡಿಸ್ಕಷನಲ್ಲಿ ಕೂಡ ಹೇಳ್ತಾರೆ. ಹೌದಾ? ಮತ್ತು ಅವರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅಲ್ಲಿ ಕೆಳಗೆ ಏನು ಹೇಳ್ತಾರೆ, ಅವರು ಏನು ಹೇಳ್ತಾ ಇದ್ದಾರೆ, ಅವ್ರು ಹೇಳೋ ಮಾತುಗಳನ್ನು ಕೇಳಿದ್ರೆ ನನಗೂ ಭಾಳಷ್ಟು ಪ್ರಶ್ನೆಗಳನ್ನು ಬರ್ತಾ ಇರುತ್ತೆ. ನಾವು ಉಣ್ಣುವ ಅಕ್ಕಿಯಲ್ಲಿ ಎಷ್ಟು ಜಾತಿಗಳಿವೆ? ಅವ್ರು ಹೇಳ್ತಾರೆ, ಒಂದೇ ಜಾತಿ ಮರದಿಂದ ಅಡವಿ ಆಗಿದೆಯೇ? ಅಲ್ಲಿ ಎಷ್ಟು ಜಾತಿಯ ಮರಗಳಿವೆ ಹೇಳುವಿರಾ? ವಿವಿಧತೆಯಲ್ಲಿ ಏಕತೆ ಅನ್ನುವುದು ನಮ್ಮ ದೇಶದ ಹಿರಿಮೆ. ಭಾಳ ದೂರ ಹೋಗುವುದು ಬೇಡ, ನಮ್ಮ ಶರೀರವನ್ನು ನೋಡಿ. ಮಣ್ಣು, ನೀರು, ಶಾಖ, ಗಾಳಿ, ರಿಕ್ತತೆ ಹೀಗೆ ಪರಸ್ಪರ ವಿರುದ್ಧ ಸ್ವಭಾವಗಳಿದ್ದ ಕೂಡಿದ ಈ ಪಂಚಭೂತಗಳು ಹೀಗೆ ಒಟ್ಟಿಗೆ ಬಾಳುತ್ತಿವೆ. ಇದರಿಂದಾದರೂ ನಾವು ಕಲಿಯಬೇಡವೇ ಅಂತ ಇವರು ಹೇಳಿದ್ದು. ಪ್ರಜಾವಾಣಿಯಲ್ಲಿ ಬ್ರಾಹ್ಮಣ್ಯ ಅವಿನಾಭಾವ ಸಂಬಂಧ ಇವರೇನು ಬರೆದಿದ್ದಾರಲ್ಲ, ಕಾಡಿನಗಿಂತ ಮರಗಳು ಇನ್ನೊಂದು ಮರಕ್ಕೆ ಜಾತಿ ಅಂತ ಹೆಸರು ಹಿಡಿದು ಅವುಗಳನ್ನು ದೂರ ಸರಿಸೋದಾಗಲಿ, ಅಸ್ಪೃಶ್ಯತೆ ಆಚರಣೆ ಮಾಡೋದಾಗಲಿ, ವಿದ್ಯಾಭ್ಯಾಸ ಕೊಡೋದನ್ನು ತಡೆಯೋದಿಲ್ಲ ಅದು ಮರಗಳು. ನೀವು ಯಾಕೆ ಮರಗಳಿಗೆ ಎಕ್ಸಾಂಪಲ್ ಕೊಡ್ತಿರೋ, ಹೂಗಳಿಗೆ ಎಕ್ಸಾಂಪಲ್ ಕೊಡ್ತಿರೋ ಗೊತ್ತಾಗಲ್ಲ. ಯಾಕಂದ್ರೆ ಅದು ಮೂರ್ಖದ ಎಕ್ಸಾಂಪಲ್. ಮರಗಳು ಎಂದೂ ಮಾತನಾಡೋದಿಲ್ಲ. ಮರ ತನ್ನ ನೆರಳಿ ಕೂತವ್ರಿಗೆ ಎದ್ದು ಹೋಗು ಅಂತ ಕೂಡ ಹೇಳೋದಿಲ್ಲ. ಅದು ಮಾತು ಆಡೋದಿಲ್ಲ ಮತ್ತು ಅದು ಎಂದೂ ಎದ್ದು ಓಡಾಡೋದು ಇಲ್ಲ. ಅವುಗಳನ್ನು ಎಕ್ಸಾಂಪಲ್ ಕೊಡ್ತೀರಾ. ಯಾಕೆ ಕೊಡ್ತೀರಾ? ಅವು ಅಂದ್ರೆ ಮನುಷ್ಯನ ಥರ ಮಾತಾಡುತ್ತಾ, ಓಡಾಡುತ್ತಾ, ಅಥವಾ ಡಿಮ್ಯಾಂಡ್ ಹೇಳುತ್ತಾ, ನಾನು ಎಜುಕೇಷನ್ ಕಲ್ತೀನಿ, ಈಗ ಎಜುಕೇಷನ್ ಕಲಿಬೇಕಂತಿದ್ದೀನಿ, ಅದಕ್ಕೋಸ್ಕರ ಶಿಕ್ಷಣ ಕೊಡು ಅಂತ ಹೇಳ್ತಾ ಇತ್ತಾ? ತಿನ್ನೋ ಅಕ್ಕಿಗಳಲ್ಲಿ ಎಷ್ಟೋ ಜಾತಿಗಳು. ಹೌದು, ಎಂದಾದರೂ ಅಕ್ಕಿ ಹೇಳಿದೆಯಾ ನಾನು ಇವನ ಹತ್ರ ಅವನ ಹೊಟ್ಟೆಯಲ್ಲಿ ಹೋಗುವುದಿಲ್ಲ, ಇವನ ಹೊಟ್ಟೆಯಲ್ಲಿ ಹೋಗುವುದಿಲ್ಲ? ಯಾಕಂದರೆ ಅದಕ್ಕೆ ಬಾಯಿ ಇಲ್ಲ. ಅದು ನಿರ್ಜೀವ ವಸ್ತುಗಳು. ಹೌದು ತಾನೆ? ನಾವು ಬೇಯಿಸಿ ಮಾಡಿ ಕುದಿಸಿ ತಿಂತೀವಿ. ಹೂಗಳು ಕೂಡ ಹಾಗೆ. ಇದೇ ರೀತಿ ಯಾಕೆ ಕಾಡಿನ ಬಗ್ಗೆದಾಗ ಹೇಳ್ತೀರಾ, ಮನುಷ್ಯನ ಬಗ್ಗೆ ಯಾಕೆ ಹೇಳಲ್ಲ? ಮನುಷ್ಯನ ಬಗ್ಗೆ ಎಕ್ಸಾಂಪಲ್ ಕೊಡಬೇಕು. ಯಾಕೆ ಹೇಳಿದ್ರೆ ಮನುಷ್ಯರ ಬಗ್ಗೆದಾಗ ಇರ್ತಕ್ಕಂಥದ್ದು. ಬ್ರಾಹ್ಮಣ್ಯದ ಬಗ್ಗೆ, ಬ್ರಾಹ್ಮಣ ಮತ್ತು ಬ್ರಾಹ್ಮಣ್ಯದ ಬಗ್ಗೆದಾಗ ಇರ್ತಕ್ಕಂಥ ಎಕ್ಸಾಂಪಲ್ಗಳನ್ನು ಮನುಷ್ಯನ ಕುರಿತು ಕೊಡೋದೇ ಇಲ್ಲ. ಕಾಡನ್ನು ನೋಡು, ಮೂಗನ್ನು ನೋಡು, ಬಾಯನ್ನು ನೋಡು, ಬಾಡಿಯನ್ನು ನೋಡು, ಇವೆಂದರೆ ತಾರತಮ್ಯ ಮಾಡುತ್ತಾ? ಇವೆಲ್ಲ ಎಕ್ಸಾಂಪಲ್ ಕೊಟ್ಟರಪ್ಲೇ ಮಾಡಿರ್ತಕ್ಕಂಥ ಅನ್ಯಾಯನ ಮುಚ್ಚೋಗ್ಲಿಕ್ಕೆ ಸಾಧ್ಯನಾ? ಪ್ರಶ್ನೆ ಮಾಡಬಾರ್ದಾ? ಹಂಗಂದ್ರೆ ನೀವು ಹೇಳಿದಕ್ಕೆಲ್ಲ ಓಕೆ ಅಂದ್ಕೆ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು. ಅನ್ಯಾಯ ಆಗೋದನ್ನು ಕಂಟಿನ್ಯೂಸ್ ಮಾಡ್ತಾನೆ ಇರಲಿ, ನೀವು ಅನ್ಯಾಯ ಮಾಡ್ತಾನೆ ಹೋಗ್ತೀರಾ? ಇಲ್ಲಿರ್ತಕ್ಕಂಥ ಸಮಸ್ಯೆನ ಇಂಥ ಎಕ್ಸಾಂಪಲ್ ಕೊಡೋದೇ ಅದಕ್ಕೆ. ಒಬ್ಬ ವೇಶ್ಯಪುತ್ರನ ನಾವು ವಿದ್ಯಾಭ್ಯಾಸವನ್ನು ಕಲಿಸಿದ್ವಿ, ಉಳಿದವರೆಲ್ಲೋದ್ರು ಅದ್ರ ಬಗ್ಗೆ ಹೇಳೋರು ಯಾರು? ಮಹಾಭಾರತ ರಾಮಾಯಣವನ್ನು ತಲೆ ಮೇಲೆ ಇಟ್ಕೊಂಡು ನಾವು ತಿರುಗ್ತೀವಿ, ನಾವು ಜಾತಿ ನೋಡಲಿಲ್ಲ ಅಂತ ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ರು. ಸರಿ, ಆದರೆ ಬೇರೆಯವ್ರಿಗೆ ಅವ್ರು ಹೇಗೆ ಎಜುಕೇಷನ್ ಕಲ್ತರು? ಕಷ್ಟಪಟ್ರಾ ಅಥವಾ ಸಹಜವಾಗಿ ಬ್ರಾಹ್ಮಣರು ಹೇಗೆ ಕಲಿತಾರೆ ಹಾಗೆ ಕಲ್ತ್ರಾ? ಯಾಕೆ ಅದ್ರ ಬಗ್ಗೆ ಗೊತ್ತಾ? ಅಷ್ಟೇ ಯಾಕೆ, ಇತ್ತೀಚೆಗೆ 12ನೇ ಶತಮಾನದಲ್ಲಿ ಬಸವಣ್ಣವರು ಬಂದರು. ಬಸವಣ್ಣವರು ಬಂದು ಅಸ್ಪೃಶ್ಯರು ಅಂತೇನು ಹೇಳ್ತಿದ್ರಲ್ಲ, ಶೂದ್ರರು, ಅವರೆಲ್ಲನೂ ಸೇರಿಸಿ ಶರಣರ ಒಂದು ಗುಂಪು ಮಾಡ್ಕೊಂಡಿದ್ರು. ಅವರು ಎಲ್ಲರೂ ಸಮಾನರಾಗಿ ಬಾಳಬೇಕು, ಅಲ್ಲಿ ಭೇದ ಭಾವ ಮಾಡಬಾರ್ದು ಅನ್ನೋದು. ಆ ಸಮಯದಲ್ಲಿ ಅವರು ಒಂದು ವಿವಾಹವನ್ನು ಏರ್ಪಡಿಸ್ತಾರೆ. ಅದು ಯಾವುದು? ಹರಳೆಯ ಮಗನಿಗೂ ಮತ್ತು ಮಾಧವರಸ ಮಗಳಿಗೂ. ಆ ಮದುವೆಯನ್ನು ನೆರವೇರಿಸಿದರೆ ಎಲ್ಲಿ ಜಾತಿ ಪದ್ಧತಿ ನಾಶ ಆಗುತ್ತೆ ಅಂತ ಬಿಜ್ಜಳೆ ರಾಜನಿಗೆ ಬತ್ತಿ ಇಟ್ಟು ಜಗಳ ಹಚ್ಚಿ ಇದ್ದಿ ಶರಣನನ್ನು ಕೊಲ್ಲಿಸಿ ಊರು ಬಿಟ್ಟು ಓಡಿಸಿ ಇದನ್ನು ಮಾಡಿದವ್ರು ಯಾರು? ಹೌದಾ? ಇತ್ತೀಚೆಗೆ 12ನೇ ಶತಮಾನದಲ್ಲೇ ಇರ್ತಕ್ಕಂಥದ್ದು. ಮಾಡಿದವ್ರು ಯಾರಪ್ಪ? ಇದೇ ಬ್ರಾಹ್ಮಣ್ಯ ಅನ್ನೋದು. ಯಾರು ಸಮಾನತೆ ಮಾಡೋದಕ್ಕೋಸ್ಕರ ಬರ್ತಾರೋ ಅವರನ್ನು ಚುಚ್ಚಿ ಹಚ್ಚಿಟ್ಟು ಅವರನ್ನು ಊರು ಬಿಡಿಸೋದು, ಸತ್ತೊಡೆಯೋದು, ಇಂಥವೆಲ್ಲ ಭಾಳಷ್ಟು ಕೆಲಸಗಳನ್ನು ಮಾಡ್ತಾರೆ. ಈಗ ನೋಡಿರ್ಬೇಕು, ಅಂಬೇಡ್ಕರ್ ಧಾರಾವಾಹಿಯಲ್ಲಿ ಅಂಬೇಡ್ಕರ್ ಅವರು ಶಿಕ್ಷಣಗೋಸ್ಕರ
ಮತ್ತು ಎಲ್ಲರಿಗೆ ಸಮಾನ ದೃಷ್ಟಿಕೋನದಿಂದ ಅವರು ಸಮಾನವಾಗಿ ಬದುಕಬೇಕು ಮಾನವತೆ ನಿಂತಂದಾಗ ಅವ್ರ ತಂದೆಯನ್ನು ಕೆಲಸ ಕೊಡದೇ ರೀತಿ ಮಾಡೋದು, ಅವರಿದ್ದ ಕೆಲಸಗಳನ್ನು ಕಿತ್ಕೊಳ್ಳೋದು, ಕೆಲಸ ಕೊಟ್ಟವ್ರನ್ನ ಕೆಲಸ ಕೊಡಬಾರ್ದು ಅಂತ ಏನು ಮಾಡ್ತಾರಲ್ಲ ಮೇಲ್ಜಾತಿದವ್ರದ್ದು, ಇದು ಬ್ರಾಹ್ಮಣ್ಯ. ಈ ಬ್ರಾಹ್ಮಣ್ಯದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಹೊರತು ಬ್ರಾಹ್ಮಣರ ಬಗ್ಗೆ ಅಲ್ಲ. ಅಂಬೇಡ್ಕರ್ ಗುರುಗಳು ಹೇಗೆ ಅಂಬೇಡ್ಕರ್ ಅವ್ರನ್ನ ಹೇಳ್ತಾ ಇದ್ದರು, ಜ್ಞಾನವನ್ನು ಕೊಡ್ತಾ ಇದ್ದರು, ಅವರು ಬ್ರಾಹ್ಮಣರು. ಅವರನ್ನು ಶಿಕ್ಷಣ ಕಲಿಬಾರ್ದು ಅಂತ ಹೆಂಗೆ ಸ್ವಾಮೀಜಿ ಆಗಿ ಗುರುಗಳಾಗಿರ್ತಕ್ಕಂಥವ್ರು ತಡೀತಿರ್ತಿರಲ್ಲ ಮೋಸದಿಂದ. ನೀವು ಅಂಬೇಡ್ಕರ್ ಧಾರಾವಾಹಿ ನೋಡಿದ್ರೆ ಗೊತ್ತಾಗುತ್ತೆ ಅದು. ಅಂಬೇಡ್ಕರ್ ಧಾರಾವಾಹಿಯಲ್ಲಿ ಹೇಗಿದೆ, ಒಬ್ಬ ಬ್ರಾಹ್ಮಣ ಅಲ್ಲಿ ಒಬ್ಬ ವ್ಯಕ್ತಿಯನ್ನು, ಬ್ರಾಹ್ಮಣ ಸಂಕೇತ ಜ್ಞಾನದ ಸಂಕೇತ, ಬ್ರಾಹ್ಮಣ್ಯದ ಸಂಕೇತ ಅಂಧಕಾರದ ಸಂಕೇತ. ಅವನು ಗುರು ಆಗಿ ನೀನು ಎಜುಕೇಷನ್ ಕಡೆಗೆ ಲಕ್ಷ್ಯ ಕೊಡು, ಅವ್ರು ಕೊಡ್ತಕ್ಕಂಥ ಕಿರುಕುಳಗೆ ಬೆಳಗ್ಗೆ ಲಕ್ಷ್ಯ ಕೊಡಬೇಡ. ಏನೇ ಸಮಸ್ಯೆ ಇದ್ದರೂ ಎಜುಕೇಷನದಲ್ಲಿರ್ತಕ್ಕಂಥ ಮಹತ್ವವನ್ನು ಅರಿವನ್ನು ಹುಟ್ಟಿಸ್ತಾ ಇದ್ದರು ಅಂಬೇಡ್ಕರ್ ಅವನ್ನ. ಅವರ ತಂದೆ ಕೂಡ ಅದೇ ರೀತಿ ಮಾಡ್ತಾಯಿದ್ದರು. ಮತ್ತು ಅಂಬೇಡ್ಕರನ್ನು ಅರ್ಥ ಮಾಡ್ಕೊಂಡವ್ರು ಕೂಡ ಅವ್ರಿಗೆ ಸಹಾಯ ಮಾಡ್ತಾಯಿದ್ರು. ಇದು ಸರಿಯಾದ ಕ್ರಮ ಅಂತೆ. ಈಗ ಇನ್ನೂ ಧಾರಾವಾಹಿ ನಡೀತಾ ಇದೆ, ಇನ್ನೂ ನಡೀತೆ. ಅದನ್ನು ಎಲ್ಲಿ ಅರ್ಧಕ್ಕೆ ಬಂದ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಆದರೂ ಕೂಡ ಅಂಬೇಡ್ಕರ್ ಅವರ ಧಾರಾವಾಹಿ ಚೆನ್ನಾಗಿದೆ. ಮಹಾನ್ ನಾಯಕ, ಒಪ್ಕೋತಕ್ಕಂಥ ವ್ಯಕ್ತಿ, ಮಹಾನ್ ವ್ಯಕ್ತಿ. ಅಂಥ ಕಷ್ಟದಲ್ಲೂ ಕೂಡ ಎಜುಕೇಷನ್ ಕಲಿತು ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ಬರ್ಕೊಟ್ರಲ್ಲ, ಮಹಾನ್ ನಾಯಕ. ಹಿಂದೂ ಹುಟ್ಟಿಲ್ಲ, ಮುಂದೂ ಹುಟ್ಟೋದಿಲ್ಲ ಅಂತ ಮಹಾನ್ ನಾಯಕ BR ಅಂಬೇಡ್ಕರ್ ಅವರು. ಇಂಥ ಮಹಾನ್ ನಾಯಕನ ಧಾರಾವಾಹಿ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಇವರ ಜೀವನ ಸ್ಫೂರ್ತಿ ನೀಡುತ್ತೆ ಅಂತ ಅನ್ನೋದೇನಿದೆಯಲ್ಲ, ನಿಜವಾಗ್ಲೂ ಸ್ಫೂರ್ತಿ ನೀಡುತ್ತೆ. ಯಾವ ಕಷ್ಟಪಟ್ಟು ಅವ್ರು ಹೇಗೆ ಶಿಕ್ಷಣವನ್ನು ಕಲಿತಿದ್ರು. ಯಾಕಂದರೆ ಈಗಿನಲ್ಲಿ ಸ್ವಲ್ಪ ಮೊದಲಿನಷ್ಟು ಅಸ್ಪೃಶ್ಯತೆ ಇಲ್ಲ, ಕಡಿಮೆ ಆಗಿದೆ. ಶಿಕ್ಷಣವನ್ನು ಈಗ ಯಾರು ಬೇಕಾದವ್ರು ಕಲಿಬೋದು, ಮುಂದೆ ಹೋಗ್ಬೋದು. ಅಂಬೇಡ್ಕರ್ದವ್ರದ್ದು ಯಾರೋ ಒಬ್ಬರು ಹೀಗೆ ಕತೆ ಹೇಳಿದರು. ಅಂಬೇಡ್ಕರ್ ಅವರು ಕಾನೂನು ಸಚಿವರೇನೋ ಆಗಿದ್ದರಂತೆ. ಒಬ್ಬ ಇದ್ದವನೇ ಏನೋ DC ಆಗಿದ್ದಂತೆ, ಓದು ಬರದಿ ಮಾಡಿ DC ಆಗಿದ್ದಂತೆ. ಆ DC ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಕರೆದ್ರಂತೆ, ಬಾಪ ಒಂದು ಸ್ವಲ್ಪ ಮಾತಾಡೋದಂತ. ಬಂದಾಗ ಅವರು ಅಂದ್ರಂತೆ, ಸರ್ ನೀವು ಕರೆದ್ರಂತ. ಅವ್ರು ತಿಳ್ಕೊಂಡಿರಂತೆ DC ಆದವರು ಬಹುಶಃ ನನ್ನಿಂದ ಏನೋ ಚಂದಾಗಿಂದ ಕೇಳೋದಕ್ಕೋಸ್ಕರ ಕರೆದಿದ್ದಾರೆ ಅಂತ. ಅವಾಗ ಅಂಬೇಡ್ಕರ್ ಅಂದ್ರಂತೆ, ನೀನು ಮೊದಲೇನಿದ್ದಲ್ಲ ಆ ಓಣಿಯಲ್ಲಿ, ಆ ಜಾಗದಲ್ಲಿ ವೀಕ್ನಾಗ ಒಂದು ಸಲ ನೀ ಆ ದಾರಿಯಲ್ಲಿ ಸುಮ್ಮನೆ ಹೋಗಿ ಬಂದುಬಿಡಪ್ಪ ಅಂತ. ಅವನು ಮೊದಲಿದ್ದ ಸ್ಥಳದಲ್ಲಿ ಕಾರ್ನಲ್ಲಿ ಹೋಗಿ ಒಂದು ಸಲ ಬಂದು ಬಿಡು ಅಂತೇಳ. ಅಷ್ಟೇ ಅಂದ. ಸರ್ ಮತ್ತೆ ಏನಂತೆ, ಏನಿಲ್ಲ ಅಷ್ಟೇ ಅಂದ. ಅಂಬೇಡ್ಕರ್ ಅವರು ಆ ಸೆಂಟೆನ್ಸ್ ಯಾಕೆ ಹೇಳಿದ್ರು ಗೊತ್ತಾ ಅಂತಂದು, ಒಬ್ಬ SA ಆಗಿರ್ತಕ್ಕಂಥ ವ್ಯಕ್ತಿ DC ಆಗಿದನಲ್ಲ, ಅಂದರೆ ಮೇಲ್ಸ್ಥಾನಕ್ಕೆ ಏರಿದನಲ್ಲ, ಉಳಿದ ಜನಗಳು ಅವನನ್ನು ಎಕ್ಸಾಂಪಲ್ ಇಟ್ಕೊಂಡು ಶಿಕ್ಷಣದ ಕಡೆಗೆ ಅವರು ಮಹತ್ವ ಕೊಡಲಿ ಅಂತ, ಅವನನ್ನು ನೋಡಿ ಕಲೀಲಿ. ನಾನು ಈ ಥರ ಕಾರ್ನಾಗ ಹೋಗಬೇಕು, ಶಿಕ್ಷಣ ಕಲ್ತ್ರೆ ಈ ಸ್ಥಾನ ಸಿಗುತ್ತೆ ಅನ್ನೋ ಭಾವನೆ ಅವ್ರಿಗೆ ಬರಲಿ ಅಂತ, ಜನಗಳಿಗೆ ಆ ಭಾವನೆ ಹುಟ್ಟಲಿ ಅನ್ನೋದಕ್ಕೋಸ್ಕರ ಒಂದು ಕಾರ್ ತೊಗೊಂಡು ಹೀಗೆ ಹೋಗಿ ಹೀಗೆ ಬಂದರೆ, ಇವನು ನಮ್ಮ ಜಾತಿ ನಮ್ಮ ಕುಲದಲ್ಲೇ ಬೆಳೆದವನು, ಇಟ್ಟು ದೊಡ್ಡ ಸ್ಥಾನಕ್ಕೆ ಏರಿದಾನೆ, ಅವನು ಕೂಡ ನಾನು ಕೂಡ ಬೆಳಿಬೋದಲ್ಲ ಆ ರೀತಿ ಶಿಕ್ಷಣ ಕಲ್ತಿ ಅನ್ನೋ ಆತ್ಮವಿಶ್ವಾಸ ಆ ವ್ಯಕ್ತಿಗಳಿಗೆ ಹುಟ್ಟಲಿ ಅನ್ನೋ ಕಾರಣಕ್ಕೋಸ್ಕರ ಆ ವ್ಯಕ್ತಿಗೆ ಆ ರೀತಿ ಹೇಳಿತು. ಈಗ ಯಾರಾದರೂ ಹೇಳ್ತೀರಾ ಈ ರೀತಿ ಮಾಡಬೇಕು ಅಂತ? ಮಹಾನ್ ಯೋಚನೆ. ಒಬ್ಬ ವ್ಯಕ್ತಿ ಈಗ ಸರ್ಕಾರ ದವಾಖಾನೆಗೆ ಹೋಗ್ತಿರಲ್ಲ, ಸರ್ಕಾರ ದವಾಖಾನೆಗೆ ಶ್ರೀಮಂತರಾಗಲಿ ಮತ್ತು ಏನಂತಿರಲ್ಲ ದುಡ್ಡಿದ್ದವರು ಸರ್ಕಾರಿ ದವಾಖಾನೆಗೆ ಹೋಗಿ ಒಂದು ಸಲ ಟ್ರೀಟ್ಮೆಂಟ್ ಮಾಡಿಸ್ಕೊಂಬರ್ತೀರಾ? ಯಾರಾದರೂ ಒಬ್ಬರಾದರೂ ಅಧಿಕಾರನಾಗ ಪವರ್ಫುಲ್ ಇರ್ತಕ್ಕಂಥವ್ರು ಯಾಕೆ ಹೋಗ್ತೀರಪ್ಪ? ದುಡ್ಡಿದೆ ನಾವು ಪ್ರೈವೇಟ್ಗೆ ಹೋಗ್ತೀವಿ, ಮನೆಗೆ ಕರೆಸ್ಕೊತೀವಿ ಡಾಕ್ಟರ್ಸ್ಗೆ ಅಂತ. ಅದು ಅಲ್ಲ, ನೀವು ದುಡ್ಡಿದ್ದವರು ಅಧಿಕಾರ ಇದ್ದವರು ಸರ್ಕಾರಿ ದವಾಖಾನೆಗೆ ಜ್ವರ ಬಂದಾಗ ನೀವು ಒಂದು ಸಲ ಹೋಗಿ ಬನ್ನಿ. ಸುಮ್ಮನೆ ಹೀಗೆ ಹೋಗಿ ಡಾಕ್ಟರ್ ತೋರಿಸಿ ಒಂದು ಫ್ರೀಯಾಗಿ ಇಂಜೆಕ್ಷನ್ ಚುಚ್ಕೊಂಡು ಬಂದರೆ ಅಲ್ಲಿ ಏನಾಗುತ್ತೆ ಗೊತ್ತಾ? ಇಂಥ ಅಧಿಕಾರಿಗಳು ಬರ್ತಾರೆ, ಯಾವಾಗ ಬೇಕಾದಾಗ ಇನ್ಸ್ಪೆಕ್ಷನ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಉಳಿದು ಕೂಡ ಚೆನ್ನಾಗಿ ನೋಡ್ಕೋತಾರೆ. ಔಷಧಗಳನ್ನು ಕದ್ದು ಮಾರ್ತಾಯಿರ್ತಾರೆ, ಅವೆಲ್ಲ ತಡೆಯುತ್ತೆ. ಹೀಗೆಲ್ಲ ಆಗುತ್ತೆ. ಅದು
ವ್ಯಕ್ತಿಗಳೇ ಹೋಗಿ ಬಂದರೆ, ಒಬ್ಬ ಡಿ ಸಿನೇ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೋಗಿ ಬಂದರೆ ಏನಾಗುತ್ತೆ? ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಜ್ವರಕ್ಕೂ ಒಂದು ಜ್ವರ ಬಂದಿದೆ, ಸರ್ಕಾರಿ ದವಾಖಾನೆಗೆ ಹೋಗಿ ಒಂದೆರಡು ಟ್ಯಾಬ್ಲೆಟ್ ಫ್ರೀ ಕೊಡ್ತಾರೆ, ಅದೇನು ದುಡ್ಡು ಕೊಡೋದಿಲ್ಲ, ಯಾರಿಗಾದ್ರೂ ಭೀ ಫ್ರೀನೇ ಅದು. ನೀವು ಒಂದು ಸಲ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬಂದಿದ್ದೀರಾ, ಹೋಗಿ ಮಾಡಿಸ್ಕೊಂಡು ಬರ್ತೀರಾ? ಈಗಲಾದರೂ ಒಂದು ಸಲ ಹೋಗಿ ಬರಬೇಕು. ಯಾಕಂತಂದರೆ ಅಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ತಂತಾನೆ ಸಿಸ್ಟಮೆಟಿಕ್ ಆಗಿಬಿಡುತ್ತೆ. ದೊಡ್ಡ ಅಧಿಕಾರಿ ಸರ್ಕಾರ ದವಾಖಾನೆಗೆ ಹೋಗಿ ಒಂದು ಟ್ಯಾಬ್ಲೆಟ್ ಒಂದು ಇಂಜೆಕ್ಷನ್ ಮಾಡ್ಕೊಂಡು ಬಂದರೆ ಅಲ್ಲಿರ್ತಕ್ಕಂಥ ಅವ್ಯವಹಾರಗಳನ್ನು ತಂತಾನೆ ನಿಂತುಬಿಡುತ್ತೆ. ಸರ್ ಯಾವಾಗ ಬರ್ತಾರೋ ಯಾವಾಗ ಚೆಕ್ ಮಾಡ್ತಾರೋ ಗೊತ್ತಿಲ್ಲ ಅಂತ ಅನ್ನೋ ಭಯಕ್ಕೋಸ್ಕರ, ಆ ಭಯ ಬರಲಿ ಅಂತ ದೊಡ್ಡ ಅಧಿಕಾರಿಗಳು ಹಮೇಶ ಹೋಗಲೇಬೇಕು ಅಂತೇನಿಲ್ಲ. ಒಂದು ಸಲ ಏನೋ ಬ್ಲಡ್ ಇದಕ್ಕೆ ಏನೋ ಕಟ್ಟಾಯಿತು, ಬ್ಯಾಂಡೇಡ್ ಸುತ್ತಿಸ್ಕೊಂಡು ಬರೋಣ ಅಂತ ಹೋಗಿ ಸ್ವಲ್ಪ ಸರ್ಕಾರ ದವಾಖಾನೆ ಹೋಗಿ ಬರ್ಬೋದಲ್ಲ. ದೊಡ್ಡ ಆಪ್ರೇಷನ್ ಬೇಡ, ಚಿಕ್ಕ ಪುಟ್ಟದ್ದು. ಅಂದರೆ ಜನಗಳಿಗೆ ವಿಶ್ವಾಸ, ಇಂಥ ದೊಡ್ಡ ಅಧಿಕಾರಿಗಳು ಬಂದು ಟ್ರೀಟ್ಮೆಂಟ್ ಮಾಡ್ಕೋತಾರೆ, ನಾವು ಮಾಡ್ಕೋದ್ರೆ ನಂಗೆ ತಪ್ಪೇನಿದೆ. ಸರ್ಕಾರ ದವಾಖಾನೆಗೆ ಏನಾಗುತ್ತೆ, ಚೈತನ್ಯ ಸಿಗುತ್ತೆ. ಅಲ್ಲಿದ್ದು ಡಾಕ್ಟರ್ಸ್ಗಳಿಗೂ ಹೆಮ್ಮೆ ಆಗುತ್ತೆ, ಇಂಥವ್ರು ಬರ್ತಾರೆ, ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ. ಅವರು ಉತ್ಸಾಹದಿಂದ ಇನ್ನೂ ಹೆಚ್ಚು ಕೆಲಸ ಮಾಡ್ತಾರೆ. ಹೀಗೆ ಅಂಬೇಡ್ಕರ್ ಅವ್ರ ಥಿಂಕಿಂಗ್ ಏನಿದೆ ಅಲ್ಲ, ಇದೇ ರೀತಿ ಇತ್ತು. ಇನ್ನೊಬ್ಬರು ನೋಡಿ ಇನ್ನೊಬ್ಬರು ಬೆಳೀಲಿ ಅನ್ನೋದು, ಮತ್ತೊಬ್ಬರಿಗೆ ಅವಕಾಶ ಸಿಗಲಿ ಅನ್ನೋದು. ಇದು ಏನದಲ್ಲ, ಬ್ರಾಹ್ಮಣ ಅವಕಾಶ ಕೊಡ್ತಾನೆ, ಬ್ರಾಹ್ಮಣ್ಯ ಅವಕಾಶವನ್ನು ಕಿತ್ಕೋತಾನೆ. ಏನು? ಬ್ರಾಹ್ಮಣ ಅವಕಾಶ ಕೊಡ್ತಾನೆ, ಬ್ರಾಹ್ಮಣ್ಯ ಏನಿದೆಯಲ್ಲ ಅದು ಅವಕಾಶ ಕಿತ್ಕೋತದೆ. ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ, ಬೇರೆದೇನಿಲ್ಲ. ಅದು ಕೆಳ ಜಾತಿದಾಗ ಭೀ ಇರ್ಬೋದು, ಮೇಲ್ಜಾತಿದಾಗ ಭೀ ಇದ್ದಿರ್ಬೋದು, ಎಲ್ಲಿ ಬೇಕಾದ್ರೆ. ನಮ್ಮ ಧರ್ಮದಲ್ಲೇ ಅಲ್ಲ, ಬೇರೆ ಧರ್ಮದಲ್ಲೂ ಕೂಡ ಇದೇ ರೀತಿ ಇರೋದು. ಅದಕ್ಕೆ ಬ್ರಾಹ್ಮಣ್ಯ ಅನ್ನೋ ವರ್ಡನ್ನು ಯೂಸ್ ಮಾಡ್ತಾ ಇರೋದು. ಬ್ರಾಹ್ಮಣ ಮತ್ತು ಬ್ರಾಹ್ಮಣ್ಯಕ್ಕೆ ನನಗೆ ಅನ್ಸಿರೋ ಮಟ್ಟಿಗೆ ಡಿಫ್ರೆನ್ಸ್ ಇಷ್ಟೇ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಅವ್ರದ್ದು ಡಿಸ್ಕಷನ್ನು ಮತ್ತು ಅನಂತ್ ಕುಮಾರ್ ಹೆಗಡೆ ಅವ್ರದ್ದು ಮಾತುಗಳನ್ನು ಕೇಳಿದೆ ನಾನು ಯೂಟ್ಯೂಬಲ್ಲಿ. ಅವ್ರು ಹೇಳಿದ್ರಲ್ಲಿ ಇದೆ, ಅವರೇನು ಹೇಳಿದೆಲ್ಲ ಕೆಟ್ಟದಂತಲ್ಲ, ಅವರು ಹೀಗೆ ಹೇಳಿದ್ದು. ಬ್ರಾಹ್ಮಣರು ಅವಕಾಶವನ್ನು ಕೊಡ್ತಾಯಿದ್ರು, ಜ್ಞಾನದ ಸಂಕೇತ. ನಿಜವಾಗ್ಲೂ ಬ್ರಾಹ್ಮಣರು ಜ್ಞಾನದ ಸಂಕೇತ. ಒಳ್ಳೆಯ ಬ್ರಾಹ್ಮಣರು ಏನಿದ್ದಾರಲ್ಲ, ಜ್ಞಾನಕ್ಕೆ ಮಾತ್ರ ಅವರು ಅವಕಾಶ ಕೊಡ್ತಾರೆ, ಅಜ್ಞಾನಕ್ಕಲ್ಲ. ಅದು ಬ್ರಾಹ್ಮಣ. ಅದನ್ನು ಲಾಕ್ ಮಾಡಿ ಮುಚ್ಚಿಟ್ಟು ಸೀಮಿತಗೊಳಿಸ್ತಾರಲ್ಲ, ಅದನ್ನೇ ಬ್ರಾಹ್ಮಣ್ಯ ಅನ್ನೋದು. ಫ್ರೆಂಡ್ಸ್, ನನಗೆ ಇವ್ರದ್ದೆಲ್ಲ ಡಿಸ್ಕಷನನ್ನು ಕೇಳಿ ನನಗೆ ಈ ರೀತಿಯನ್ನು ಅರ್ಥೈಸ್ಕೊಂಡಿದ್ದೀನಿ. ನಿಮಗೆ ನಾನು ಅರ್ಥೈಸ್ಕೊಂಡಿದ್ರಲ್ಲಿ ಏನರಾದರೂ ಇಲ್ಲ ಇದು ಈ ರೀತಿ ಇಲ್ಲ, ಈ ರೀತಿ ಇರಬೇಕಾಗಿತ್ತು ಅಂತ ಅನಿಸಿದರೆ ಅದನ್ನು ಕಾಮೆಂಟಲ್ಲಿ ಬರೀರಿ. ಲೈಕ್ ಆದರೆ ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್, ಮತ್ತೆ ಈ ವಿಷಯ ಮತ್ತೆ ಬಂದಾಗ ಮತ್ತೆ ಮಾತಾಡ್ತೀನಿ.